ಬರಗಾಲದಲ್ಲಿ ರೈತರ ಬಗ್ಗೆ ಶಾಸಕರು ಭರವಸೆಯ ಮಾತು. ಕೆಡಿಪಿ ಸಭೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಆಗದಂತೆ ಎಚ್ಚರ ವಹಿಸಿ ಎನ್ವೈಜಿ. ಮೊಳಕಾಲ್ಮೂರು ಬರಗಾಲ ತೀವ್ರವಾಗಿರುವ ಕ್ಷೇತ್ರಗಳಲ್ಲಿ ಜನ ಮತ್ತು ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಶಾಸಕರ ಮೊದಲ ಆದ್ಯತೆಯಾಗಿದೆ. ಈ ವರ್ಷ ಮಳೆ ಬರುವ ಲಕ್ಷಣಗಳು ಕಾಣುತ್ತಿಲ್ಲ. ಆದ ಕಾರಣ ತಾಲೂಕಿನ ಎಲ್ಲ ಅಧಿಕಾರಿಗಳು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಎನ್ವೈ ಗೋಪಾಲಕೃಷ್ಣ ಅವರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕಿನ ಪಂಚಾಯಿತಿಯಿಂದ ನಡೆದ 2026-27ನೇ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯ ಸರ್ಕಾರಗಳು ಬರಗಾಲ ಘೋಷಣೆಯೊಂದಿಗೆ ಬಾಕಿ ಇದೆ. ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ 60 ಲಕ್ಷ ಅನುದಾನ ಬಂದಿದೆ. ಆ ಅನುದಾನವನ್ನು ಕುಡಿಯುವ ನೀರಿಗಾಗಿ ಯೋಜನೆ ತಯಾರು ಮಾಡಬೇಕು. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಟಾಸ್ಕ್ ಫೋರ್ಸ್ ಕಮಿಟಿ ಆಗಿ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನನ್ನ ಅನುದಾನ 1 ಕೋಟಿ ಕೊಡುತ್ತೇನೆ. ತಾಲೂಕಿನ SC ST ರೈತರ ಬೆಳೆ ವಿಮೆ ಮಾಡಿ ಕೊಡುತ್ತೇನೆ ಹಾಗೂ ಸರ್ಕಾರದ ಜೊತೆಗೆ ಮಾತನಾಡುತ್ತೇನೆ. ಇದರಿಂದ ರೈತರು ಗುಳೆ ಹೋಗುವುದನ್ನು ತಪ್ಪಿಸಬಹುದು ಎಂದರು. PRD ಇಲಾಖೆ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಲಿಂಗರಾಜ್ ಮಾತನಾಡಿ, JJM 89 ಕಾಮಗಾರಿಗಳು ಮುಗಿದಿದ್ದು 24 ಪ್ರಗತಿಯಲ್ಲಿವೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಈ ತಿಂಗಳಲ್ಲಿ ಮುಗಿಸಲು ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. First week of August it should be completed. Before first week of August, season all the work is completed. Balance so every work. So it is the commitment. Other you commit this is the commitment. ಮುಂದಿನ ವಾರ 10th ಒಳಗೆ ಆಗಸ್ಟ್ 10th ಒಳಗೆ ಎಲ್ಲ ಮುಗಿಸ್ತೀವಿ. ಎಲ್ಲರಿಗೂ ಮಧ್ಯದಲ್ಲಿ ಬೇರೆ ಪ್ರಾವಿಷನ್ಸ್ ಇಲ್ಲ. ಅದಾದ್ಮೇಲೆ 15 ದಿವಸ ಸ್ವತಂತ್ರ ದಿನಾಚರಣೆ ದಿವಸ ಪಬ್ಲಿಕ್ ಸ್ಪೀಚ್ನಲ್ಲಿ ಅವಶ್ಯವಾಗಿ ಹೇಳ್ಬಿಡ್ತೀವಿ. ಇದರ ಬಗ್ಗೆ ಸ್ವತಂತ್ರ ದಿನದ ಮಾತಾಡೋದಿಲ್ಲ. ನಿದ್ದೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಟೈಮ್ ಇದೆಯಾ? ಅಲ್ಲ ಬಿತ್ತನೆ ಯಾವಾಗ ಬಂದರೂ ಸಹ ಶೇಂಗಾ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ ಸರ್. ರೈತರು ಎಲ್ಲ ಬೀಜ ಗೊಬ್ಬರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸರ್. ಈ ಮಳೆ ಈಗ ಗೋಸಿದ್ದೆಲ್ಲ ಮಾಡ್ಕೊಂಡಿದ್ದಾರೆ. ಈ ಮಳೆ ಏನಾದ್ರು ಬಂತಂದರೆ ಇಮಿಡಿಯೇಟ್ ಬಿತ್ತನೆ ಸ್ಟಾರ್ಟ್ ಆಗುತ್ತೆ ಸರ್. ಆದರೆ ಆಗಸ್ಟು ಜುಲೈ 31ವರೆಗೂ ಮಳೆ ಬರೋಕ್ಕೆ ಅವಕಾಶ ಇಲ್ಲ ಸರ್. ವಿಧಿ ವಿಧಾನಗಳೇನಾದರೂ ನಿಮಗೆ ಗಮನಕ್ಕೆ ಬಂದಿದೆ ಅಂತ ಏನಾದರೂ ಮಾಡೋಕ್ಕಾಗುತ್ತಾ? ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಕೂಡ ಅದಕ್ಕೆಲ್ಲ ಸ್ಟಾಪ್ ಮಾಡಿಸಿದ್ರು. ಇಂಥ ಕಾಲದಲ್ಲಿ ಗೌರವ ಮಾಡಿದ್ರೆ ಸ್ವಲ್ಪ ಧೈರ್ಯವಾಗಿರ್ಬೋದ? ಸರ್ ಮೊನ್ನೆ ಚರ್ಚೆ ಎಲ್ಲ ಸೇರಿ 1.5 ಕೋಟಿ ವರ್ಷ ಬೇಕಾಗುತ್ತೆ. 1.5 ಕೋಟಿ ಏನು ಅದೇ ಸರ್ಕಾರಕ್ಕೆ ಭಾರಿ ದೊಡ್ಡದೇನ ಅಲ್ಲ. ಇದಕ್ಕೆ ಮ್ಯಾಚ್ ಮಾಡಿ ನಮಗೆ 5 ಕೋಟಿ ಅಂತ ಕೇಳ್ಬೇಕು. ಇಡೀ ರಾಜ್ಯನೂ ಅಫೆಕ್ಟೆಡ್ ಅಲ್ಲ. ಇದು ಪಾರ್ಟ್ ಆಫ್ ದಿ ಸ್ಟೇಟ್. ಈಗ ಸೆಲೆಕ್ಟಿವ್ಲಿ ದೇರ್ ಆರ್ ಸೋ ಡಿಸ್ಟ್ರಿಕ್ಟ್ಸ್ ಅಷ್ಟೇ, ಕೆಲವು ವೆರಿ ಫ್ಯೂ ಡಿಸ್ಟ್ರಿಕ್ಟ್ ಲೈಕ್ ಚಿತ್ರದುರ್ಗ, ಈ ಸುತ್ತಮುತ್ತ ಅಷ್ಟೇ ರೈತರಿಗೆ ಇಷ್ಟು ಮಾಡಿದ್ರೆ ಅನುಕೂಲ ಆಗುತ್ತಲ್ಲ. ಈಗ ರೈತರು ಪ್ರತಿಯೊಬ್ಬರ ಹತ್ರ 500 ರೂಪಾಯಿ 520 ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಡ್ತಾರೆ. ಇದನ್ನು ದೊಡ್ಡದೇನು ಆಗೋದಿಲ್ಲ. ಇದೆಲ್ಲ ಮಾಡಿಸ್ತಾರೆ ಬಜಾರ್ ಹೋಗಲ್ಲ ಅಂತ ನೀವು ಕೇಳಿ. ಅದಕ್ಕೋಸ್ಕರ ನಾವೇನು ಮಾಡಿ ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟಿವಿ. ಕೊಟ್ಟಿರೋದಲ್ಲಿ ನೀವು ನೀರು ಕೊಡಬೇಕು, ಟಾಯ್ಲೆಟ್ಗಳು ಒದಗಿಸ್ಕೊಂಡು, ಸಿಸಿ ರಸ್ತೆ ಕ್ಲೀನಾಗಿ ಬಸ್ಗಳು ಮೂಮೆಂಟ್ ಕ್ಲಿಯರ್ ಮಾಡಿ ಕೊಟ್ಬಿಡಪ್ಪ ಅಂತ ನಾವು ಕೇಳಿದ್ವಿ. ಅವನೇನು ಹೇಳ್ತಾನೆ, 100% ಕೊಡ್ತಕ್ಕಂಥ ದುಡ್ಡಿನಲ್ಲಿ ನಮ್ಗೆ ಇಲ್ಲಿವರೆಗೂ 85% ಮಾತ್ರ ನಮಗೆ ಸಂದಾಯವಾಗಿದೆ. ಇನ್ನು 15% ದುಡ್ಡು ನಮಗೆ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಬರಬೇಕು, ಅದು ಬಂದಿಲ್ಲ. ಅದರಿಂದಾಗಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಕಾಂಟ್ರಾಕ್ಟರ್ ವಾದ. DC ವಾದ ಒಂದು ಕಡೆಗೆ, ಕಾಂಟ್ರಾಕ್ಟರ್ ವಾದ ಈ ಥರ ಎಲ್ಲ ಕಡೆ ನಾನು ಎಕ್ಸರ್ಸೈಸ್ 13 ಆಗಿದೆ. ನಿನ್ನೆ ಅಲ್ಟಿಮೇಟ್ಲಿ ಐ ಸ್ಪೋಕ್ ಟು ದಿ MD ಆಫ್ KSRTC ಶಿವಕುಮಾರ್. ನಾನು ಪರ್ಸನಲ್ ನೋಡಿ ಸರ್, ನೀವು ಇದೆಲ್ಲ ವ್ಯವಸ್ಥೆ ಮಾಡೋದಿದ್ರೆ ನನಗೆ ರಿಬ್ಬನ್ ಒಂದು 6 ಮನೆ ಕೊಟ್ಟು ಒಂದು ರಿಬ್ಬನ್ ಕೊಡ್ತಾರೆ, ಕೆಂಪದ್ದು ಹಳೆ ತಗೊಂಡೋಗ್ತಾ ಅಲ್ಲಿಂದಲ್ಲಿ ಕಟ್ಬಿಡ್ತೀವಿ. ಯಾರಿಗೊಬ್ಬರು ಕೇಳಿದ್ರೆ ಮಾದೇವ ಅಂತ ಕೇಳಿದ್ರೆ ಕತ್ತಿ ಮನೆಗೆ ಮೂಲೆಗೆ ಒಂದು ನಿಲ್ಬೇಕು ಬರ್ತಾ ಇದ್ದೀನಿ.
ಕಟ್ಟಿ ಎಕ್ಸಿಸ್ಟಿಂಗ್ ಮಿನಿಸ್ಟರ್ ಇರೋದ್ರಿಂದ ನಾನು ಹೇಳಿದೆ ನಿಮ್ಮ ಮಿನಿಸ್ಟರ್ಗಳು ನಿಮ್ಮ ಪ್ರೋಟೋಕಾಲ್ನ ನಾನು ಕಾಯಕ್ಕಾಗಲ್ಲ, ನಾನು ಈ ಬರೆಯೋಕ್ಕಾಗಲ್ಲ, ನಾನು ಅರ್ಜೆಂಟಾಗಿ ಕಟ್ ಮಾಡ್ಕೊಂಡು ಒಳಗೆ ಕೊಡ್ತೀನಿ. ಒಳಗೆ ಬಿಟ್ಟರೆ ನಾಳೆ ಬೆಳಿಗ್ಗೆ ನಾನೇನಾದರೂ ಹಠ ಮಾಡ್ಕೊಂಡು ನಿಂತ್ಬೋದು, ಜನ ನಾನು ಕೇಳ್ತಾರೆ, ಅವರು ನೀರೇ ಕೊಡಲಿಲ್ಲ, ಅದಕ್ಕೆ ಟಾಯ್ಲೆಟ್ ಇಲ್ಲ, ಅದಕ್ಕೆ ಏನು ಬೇಕು ಅದಕ್ಕೆ ಅಂತ ಮಾಡ್ತಾರೆ. ಸುಮ್ಮನೆ ಮಾಡ್ತಾರೆ, ಅದಕ್ಕೆ ನಿನ್ನೆ ಶಿವಕುಮಾರ್ ಅವರು ಮಾತಾಡಿದ್ರೆ ಒಂದು ವಾರ ಟೈಮ್ ನನಗೆ, ನಾನು ದುಡ್ಡು ರಿಲೀಸ್ ಮಾಡಿಸಿ ಅದನ್ನು ಅಪ್ಡೇಟ್ ಮಾಡಿ ಒಂದು ವಾರ 10 ದಿವಸದಲ್ಲಿ ನಾನು ಅಪ್ಡೇಟ್ ಮಾಡಿ ಹ್ಯಾಂಡ್ ಮಾಡ್ತೀನಿ ಅಂತ ನಾಳೆ ಡೈರೆಕ್ಟ್ ಹೇಳಿ. ಅದನ್ನು ದಯವಿಟ್ಟು ಕಟ್ ಮಾಡೋದು ಅಂದಾಜು ಯಾವಾಗ? ಇವತ್ತೇ ಕಟ್ ಮಾಡಿ. ಕೆಡಿಪಿ ಸಭೆಯಲ್ಲಿ ಡಾಕ್ಟರ್ ನಾಗವೇಣಿ, ತಹಸೀಲ್ದಾರ್ ಎಚ್ ಹನುಮಂತಪ್ಪ, ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ನಾಗರಾಜ್, ನಿವೃತ್ತ ಶಿಕ್ಷಕರು, ನಾಮನಿರ್ದೇಶನ ಸದಸ್ಯರುಗಳಾದ ಅಯ್ಯಣ್ಣ, ಶ್ರೀನಿವಾಸ್, ವೀರೇಶ್, ಬಸವರಾಜ್, ತಾಲೂಕು ಅಧಿಕಾರಿಗಳಾದ ಲಿಂಗರಾಜ್, PRD ಇಲಾಖೆ, ನಸೀರ್, ಪರಿಶಿಷ್ಟ ಪಂಗಡ ಸಹಾಯಕ ನಿರ್ದೇಶಕ P. ಹರ್ಷ, ಅರಣ್ಯ ಇಲಾಖೆ, ಹರೀಶ್ P. ಸಮಾಜ ಕಲ್ಯಾಣ ಇಲಾಖೆ, ರಾಜಣ್ಣ, ಬೆಸ್ಕಾಂ ಇಲಾಖೆ, ರುದ್ರಮುನಿ, ಸಾಮಾಜಿಕ ಅರಣ್ಯ ಇಲಾಖೆ, ನಿರ್ಮಲಾದೇವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ವಿಜಯಕುಮಾರ್, ಪಶು ಇಲಾಖೆ, ನಿರ್ಮಿತ ಕೇಂದ್ರ, ಸತೀಶ್, ಗಿರೀಶ್, ಆರೋಗ್ಯ ಇಲಾಖೆ, ರಮೇಶ್, ಸಣ್ಣ ನೀರಾವರಿ ಇಲಾಖೆ, ಉಮಾದೇವಿ, ಅಲ್ಪಸಂಖ್ಯಾತರ ಇಲಾಖೆ, ಹನುಮಂತ, ಅಕ್ಷರದಾಸೋಹ, ಗ್ರಾಮ ಪಂಚಾಯಿತಿ PDOಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.